ಪೂರ್ವದಲ್ಲಿ 34ಕ್ಕೆ 3. ಬೇರೆ ಕರ್ಕೊಳ್ಳಿ. ನೋಡಿ ನೋಡಿ ಬೇಕು ನಾವು ಎಲ್ಲರಿಗೂ ಮೈ ಕೊಟ್ಟು ನಾನು ನಿಮ್ಗೆ ಬರಲ್ಲ. ಸಂಗೀತ ಭಾವಸ್ಕರ್ ಅಂತ ನನ್ನ ಈ ಟೀಮ್ ಕ್ಯಾಪ್ಟನ್. ಇವರು ನಮ್ಮ ಟೀಮ್ ಮೆಂಬರು. ಮಂಜುಳಾ, ಅಪೇಕ್ಷಾ, ರಕ್ಷಿತಾ. ಜೋರಾಗಿ ಮೈಕ್ ಹತ್ರ. ಅದು ವಾಯ್ಸು ಮೊದಲನೇದಾಗಿ ಶುಭಾಶಯಗಳು. ನಾನು ಕೆಲವು ವರ್ಷ ಸಹ ಭಾಗವಹಿಸಿದೆ. ಮತ್ತು ಇದು 2ನೇ ಬಾರಿ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು. ಭಾಳ ಖುಷಿ ಕೊಡುತ್ತೆ. ನಾವು ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಕಡೆ ಜಾತಿ ವ್ಯವಸ್ಥೆ ಇದೆ, ಎಲ್ಲ ರಂಗದಲ್ಲೂ ಜಾತಿ ವ್ಯವಸ್ಥೆ. ನನಗನ್ಸುತ್ತೆ ಕ್ರೀಡೆಯಲ್ಲೂ ಮಾತ್ರ ಜಾತಿ ವ್ಯವಸ್ಥೆ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಇನ್ನು ಬೇರೆ ರಂಗದಲ್ಲಿ ಎಲ್ಲ ಕಡೆಯೂ ಸಹ ಜಾತಿ ಮಿಶ್ರಿತ ವ್ಯವಸ್ಥೆಗಳೆಲ್ಲ ಇರುತ್ತೆ, ಕ್ರೀಡೆಯಲ್ಲಿ ಜಾತಿ ಇಲ್ಲ. ಹಾಗಾಗಿ ಒಂದು ಕ್ರೀಡೆ ಅನ್ನೋದು ಒಂಥರ ಭಾಳ ವಿಶಿಷ್ಟವಾದಂಥದ್ದು. ಇವತ್ತು TV5 ಸಂಸ್ಥೆಯವರು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನಿಮ್ಮಲ್ಲಿರುವಂಥ ಪ್ರತಿಭೆ, ಕ್ರೀಡೆಯ ಪ್ರತಿಭೆನ ಆಚೆ ತರುವಂಥ ನಿಟ್ಟಿನಲ್ಲಿ ಒಂದು, ಮತ್ತು ನಿಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಸಂತೋಷ, ಖುಷಿ, ಉಲ್ಲಾಸ ಕೊಡುವಂಥ ನಿಟ್ಟಿನಲ್ಲಿ ಒಂದು IPL TV5 IPL ಕಾರ್ಯಕ್ರಮ ಮಾಡ್ತಿರೋದು ಖುಷಿ ಆಗ್ತದೆ. ಮತ್ತು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಮಗೂ ಸಹ ಸಂತೋಷ ಆಗ್ತದೆ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಹೇಳ್ತಾ, ಸೋಲು ಗೆಲುವು ಇದ್ದೇ ಇರುತ್ತೆ. ಸೋತ್ವಿ ಅಂತ ಕೂಗಬೇಡಿ, ಗೆದ್ವಿ ಅಂತ ಖುಷಿ ಪಡ್ಕೋಬೇಡಿ, ಸಮಾನವಾಗಿ ತಗೊಂಡೋಗಿ. ನಮಸ್ಕಾರ. ತಂಡದ ಮೊತ್ತ 37, 3.3 ಓವರ್ಗಳು. ಅವ್ರಿಗೆ ಕೊಟ್ಬಿಡಿ. ಉತ್ತಮವಾದಂಥ ಬೋಲಿಂಗ್ ಮಾಡಿದ್ದಾರೆ ರಾಕೇಶ್ ಅವರು. ಸರ್, ಇವತ್ತು TV5ನ TPL ಕಾರ್ಯಕ್ರಮ 2ನೇ ಬಾರಿ ನಡೀತಾ ಇದೆ. ಕಳೆದ ಬಾರಿಯೂ ಕೂಡ ನೀವು ಸಹಕಾರ ಕೊಟ್ಟಿದ್ರಿ, ಈ ಬಾರಿ 2ನೇ ಬಾರಿ ಕಾಲಿಟ್ಟಿದ್ದೀವಿ. ಇವತ್ತು ಕೂಡ ನೀವು ಸಹಕಾರ ಆಗಿದೆ, ಎಷ್ಟು ಖುಷಿ ಇದೆ ಸರ್? ಭಾಳ ಖುಷಿಯಾಗುತ್ತೆ. ನಾನು ಕಳೆದ ವರ್ಷವೂ ಸಹ ಈ IPL TV5 IPL ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ. ಈ ಸತಿನೂ ನಾನು ಭಾಳ ಖುಷಿಯಿಂದ ಕೊಳ್ಳೇಗಾಲದಿಂದ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತಲೇ ಬಂದಿದ್ದೀನಿ. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ TV5 ಮಾಧ್ಯಮ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾಯಿದೆ. ಮತ್ತು ನೈಜತೆಯನ್ನು ತೋರಿಸುವಂಥ ಕೆಲಸದಲ್ಲಿ, ಇವತ್ತಿನ ವ್ಯವಸ್ಥೆಯಲ್ಲಿ ನೈಜತೆಯನ್ನು ತೋರಿಸುವಂಥ ಕೆಲಸನ TV5 ಮಾಡ್ತಿರೋದು ಭಾಳ ಖುಷಿಯಾಗುತ್ತೆ. ಸಮಾಜಕ್ಕೆ TV5 ಅಂತ ಮಾಧ್ಯಮಗಳ ಅವಶ್ಯಕತೆ ಇದೆ. ಸರ್, ಇವಾಗಲೇ ಹೇಳ್ತಾ ಇದ್ರಿ, ಏನು ಮಾಧ್ಯಮದಲ್ಲಿ ಮಾತ್ರ ಈ ಒಂದು, ಅಥವಾ ಕ್ರೀಡೆಯಲ್ಲಿ ಮಾತ್ರ ಈ ಜಾತಿ ವ್ಯವಸ್ಥೆ ಇರಲ್ಲ ಅಂತೇಳಿ. ಇವತ್ತು ನಾವೆಲ್ಲ ಏನು ಕ್ಯಾಮ್ರಾಗಳ ಮುಂದೆ ನಿಂತ್ಕೊಂಡು ಡ್ಯೂಟಿಗಳನ್ನ ಮಾಡ್ತಾ ಇರ್ತೀವಿ. ಈ ಸಲ ಪ್ರತಿ ಕಳೆದ ವರ್ಷದಿಂದ ನಮಗೆ CO ಸರ್ ಆಗಿರ್ಬೋದು ಅಥವಾ ದೊಡ್ಡ ನಮ್ಮ ಆಫೀಸಲ್ಲಿ ಮ್ಯಾನೇಜ್ಮೆಂಟು ಅವಕಾಶ ಕೊಟ್ಟಿದೆ ಎಂಟರ್ಟೈನ್ಮೆಂಟ್ ಮಾಡಿ ಅಂತ. ಇದ್ರ ಬಗ್ಗೆ ಎಂಪ್ಲಾಯೀಸ್ ಬಗ್ಗೆ ಸರ್, ನಾನು ಸಾಕಷ್ಟು ನಿಮ್ಮಲ್ಲಿರುವಂಥ ಕೆಲವು ಸ್ನೇಹಿತರುಗಳು ನೋಡಿದ್ದೀನಿ. ಅವ್ರ ವ್ಯಕ್ತಿತ್ವನೇ ಬೇರೆ ಥರ ಸರ್. ಅವ್ರು ಯಾವತ್ತೂ ಒಂದು ಮಾಧ್ಯಮದಲ್ಲಿದ್ದೀನಿ ನಾನು ಅಂತ ಒಂದು ದರ್ಪ ದಕ್ಷತ್ತು ಯಾವತ್ತೂ ಮಾಡಿಲ್ಲ. ಭಾಳ ಪ್ರೀತಿಯಿಂದ ಸೌಮ್ಯತೆಯಿಂದ ನಡ್ಕೋತಾರೆ. ಅದು ಭಾಳ ಖುಷಿಯಾಗುತ್ತೆ. ಆ ಪ್ರೀತಿ ಸೌಮ್ಯತೆಯೇ ನಮಗೆ ಅಷ್ಟು ದೂರದಿಂದ ಇಲ್ಲಿವರೆಗೆ ಎಳ್ಕೊಬರೋದು.
ಮತ್ತು ಕ್ರೀಡೆಯಲ್ಲಿ ಒಂದು ಏನು ನೋಡೋಕ್ಕಾಗತ್ತೆ ಅಂದರೆ ಎಲ್ಲ ಇಲ್ಲಿ ಯಾರು ಏನು ಯಾವುದು ಭಾಷೆ ಧರ್ಮ ಅಂತ ಏನೂ ಗೊತ್ತಾಗಲ್ಲ. ಇಲ್ಲಿ ಮಾತ್ರ ಅದೊಂದು ಉಳ್ಕೊಂಡಿದೆ ಅಂತ ನಾನಾದರೂ ಭಾವಿಸ್ತೀನಿ. ಬಾಕಿ ಭಾಗದಲ್ಲೆಲ್ಲ ಬೇರೆ ಕಡೆ ಎಲ್ಲ ಜಾತೀಯತೆ ಮತ್ತು ಈ ವ್ಯವಸ್ಥೆ ಬೇರೆ ಥರ ಇದೆ. ಕ್ರೀಡೆಯಲ್ಲಿ ಒಂದು ಜಾತಿ ಇಲ್ಲ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಸರ್ ಇವಾಗ ನಡೀತಾ ಇದೆ, ನೆಕ್ಸ್ಟ್ ಸೆಮೀಸ್ ಇದ್ದಾವೆ. ಇಡೀ TV5 ತಂಡಕ್ಕೆ ಎಲ್ಲ ಟೀಮ್ಗಳಿಗೆ ಏನು ಆಲ್ ದ ಬೆಸ್ಟ್ ಹೇಳ್ತೀರಿ, ಯಾವ ರೀತಿ ವಿಶ್ ಮಾಡ್ತೀರಿ? ನಾವು ಕ್ರಿಕೆಟ್ ಆಡಿ ಭಾಳ ಕಾಲಗಳೇ ಆಗ್ಬಿಟ್ಟಿದೆ. ಈಗ ಕ್ರಿಕೆಟ್ ನೋಡೋಂಥ ಸಂದರ್ಭ ವಯಸ್ಸು ಕಳ್ಕೊಂಡಿದ್ದೀವಿ ಅಂದಂಗೆ ಕಾಣುತ್ತೆ. ಆದರೆ ಕ್ರೀಡೆ ಯಾವತ್ತಿದ್ರೂ ಅದು ಒಂಥರ ಸ್ಫೂರ್ತಿನೇ. ಭಾಳ ಖುಷಿ ಆಗುತ್ತೆ ಹೆಣ್ಮಕ್ಳು ಮತ್ತು ಇಲ್ಲಿ ಯೂತ್ಸ್ಗಳು ಇಂಥ ಒಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಒಂದು ಖುಷಿ ಆಗುತ್ತೆ ಸರ್. ಎಲ್ಲದಕ್ಕಿಂತ ಒಂದು ಒಳಗೊಂದು ತೃಪ್ತಿ ಇರುತ್ತಲ್ಲ, ಆತ್ಮತೃಪ್ತಿ ಕೊಡುವಂಥ ಕೆಲಸ TV5 ಮಾಡ್ತಾಯಿದೆ. ಸೊ ಅದಕ್ಕೆ ಆಲ್ ದಿ ಬೆಸ್ಟ್ ನನ್ನ ಕಡೆ. ನಿಮ್ಮ ಸಹಕಾರ ಹೀಗೆ ಇರಲಿ. 100% ವರ್ಷ ಮಾಡ್ತಾ ಹೋಗ್ತೀವಿ. ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ. ಶೋರ್ ಥ್ಯಾಂಕ್ ಯು. 100%. TPL 2ನೇ ವರ್ಷ ಕಾಲಿಟ್ಟಿದ್ದೀವಿ. ಕಳೆದ ಬಾರಿ ತುಂಬ ಅದ್ಭುತವಾಗಿ ಯಶಸ್ವಿಯಾಗಿತ್ತು. ಈ ಬಾರಿ 2ನೇ ಕಾಲಿಟ್ಟಿದ್ದೀವಿ. ಎಷ್ಟು ಖುಷಿ ಇದೆ ಸರ್, ಏನು ಹೇಳೋದು ಬಯಸ್ತೀವಿ? ಸರ್, ಮೊದಲನೇದಾಗಿ ನಿಮ್ಮ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, ಮಳೆ ಎಷ್ಟು ಚೆನ್ನಾಗಿ ಮಳೆ ಬಂದರೂ ಮಳೆಲೂ ಆಡ್ತಾ ಇದ್ದಾರೆ. ಇದು ತುಂಬ ಸ್ಫೂರ್ತಿ ತುಂಬುತ್ತೆ. ಕ್ರಿಕೆಟ್ ಆಡೋ ಅಂಥವ್ರಿಗೆ ಅನ್ನೋದಕ್ಕಿಂತ ಕ್ರಿಕೆಟ್ ನೋಡೋರಿಗೆ ತುಂಬ ಸ್ಫೂರ್ತಿ ತುಂಬುತ್ತೆ. ಇಷ್ಟು ಮಳೆ ಬಂದಿದ್ರೂ ಸಹ ಇಷ್ಟು ಚೆನ್ನಾಗಿ ಕ್ರೀಡಾ ಮತ್ತು ನಿಮ್ಮದು TV5 ವ್ಯವಸ್ಥೆ ನೋಡ್ತಾ ಇದ್ರೆ ಸರ್, ಯಾವುದೇ ದೊಡ್ಡ ಕ್ರೀಡಾಂಗಣಗಳಲ್ಲಿ ಏನು ಕ್ರೀಡೆಗಳು ನಡೆಯುತ್ತಲ್ಲ ಅದಕ್ಕೂ ಯಾವುದೇ ರೀತಿ ಕಡಿಮೆ ಇಲ್ಲ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ ಸರ್. ನಿಮ್ಮ ಎಲ್ಲ ತಂಡದವ್ರಿಗೆ ಒಳ್ಳೆಯದಾಗಲಿ. ಸೋಲು ಗೆಲುವು ಇದ್ದಿದ್ದೇನೆ. ಸೋತವರು ಯಾವುದೇ ಕಾರಣಕ್ಕೂ ಕುಗ್ದಂಗೆ, ಗೆದ್ದವ್ರು ಯಾವುದೇ ಕಾರಣಕ್ಕೂ ಇದ್ದಂಗೆ ಎಲ್ರಿಗೂ ಒಳ್ಳೆಯದಾಗಲಿ ಸರ್. ಇದು 1, 2, 3 ವರ್ಷ ಅಲ್ಲ, ಸತತವಾಗಿ ನಡೀತಾ ಇರಲಿ ಸರ್. ನಿಮ್ಮ ಚಾನಲ್ ಜೊತೆಗೆ ಸದಾ ಇರ್ತೀವಿ. ಹಿಂಗೆ ವಿಶ್ವಾಸಾರ್ಹ ಸುದ್ದಿ ನಿಮ್ಮ ಕಡೆಯಿಂದನೂ ಬರಲಿ, ಜನರಿಗೂ ಪಾರದರ್ಶಕ ಸುದ್ದಿ ತಲುಪಲಿ ಅಂತ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಸಹಕಾರ ಹೀಗೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಸರ್. ಖಂಡಿತವಾಗ್ಲೂ ಸರ್. ಖಂಡಿತವಾಗ್ಲೂ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.